ಇದು ಅಷ್ಟೇ ಹೋಟೆಲ್ಗೆ ಹೋಗಿದ್ವಿ, ಇಲ್ಲಿಂದ ಕಿತ್ಕೊಂಡ್ ಬಂದಿದ್ವಿ. ಬಂದ್ವಿ. ಇದು ವಿರಾಜ್ಪೇಟೆ ಗಾಡಿ ಅದು ಕೂತಿದೀವಿ. ನನ್ನ ತಂಗಿ ಕಬೋರ್ಡ್ ಹೇಗೆ ಇಟ್ಕೊಂಡಿದ್ದಾಳೆ, ರೀಲ್ಸ್ ಮಾಡಕ್ಕೆ ಸೀರೆಗಳು ತೆಗೆದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್. ನಾನು 5 ಗಂಟೆಗೆ ಇದ್ರೂ ಯಾವತ್ತೂ ಕಾಫಿ ಟೀ ಕುಡ್ದೋಳೇ ಇಲ್ಲ. ಬಟ್ ಈ ಬೆಂಗಳೂರು ಚಳಿಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಬೇಕೇ ಬೇಕು. ಸೊ ನಾನಿಲ್ಲಿ ಬೆಲ್ಲದ ಟೀನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಕೂಡ ಬೆಲ್ಲ ಯೂಸ್ ಮಾಡಿ, ಸಕ್ಕರೆನ ಅವಾಯ್ಡ್ ಮಾಡಿ. 5 o'clock ಇದ್ರೂ ಅಷ್ಟು ಚಳಿ ಇರುತ್ತೆ. ಊರಿಗೆ ಹೋಗೋ ಕಾರಣ ಇವತ್ತು ಬೆಳಿಗ್ಗೆನೇ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಮುಗಿಸಿ ಹೋಗಬೇಕು, ಇನ್ನು ಊರಿಗೆ ಹೊರಟ್ರೆ ಲೇಟ್ ಆಗುತ್ತೆ ಅಂತ. ಸೊ ಇವತ್ತಿನ ಟಿಫನ್ ನಾನು ನಮ್ಮ ಕಡೆ ಮಾಡುವಂಥ ರಾಗಿ ರೊಟ್ಟಿ ಮತ್ತು ಉಳ್ಳಿ ಜೀನ್. ನಮ್ಮ ಸೈಡು ಈ ಚಳಿ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಅಕ್ಕಿ ರೊಟ್ಟಿ ಆಗಲಿ ಅಥವಾ ರಾಗಿ ರೊಟ್ಟಿ ಆಗಲಿ, ಎರಡಕ್ಕೂ ಕಾಂಬಿನೇಷನ್ನು. ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ, ಉದ್ದಕ್ಕಾದ್ರೂ ದಪ್ಪದಾಗಾದರೂ ಕಟ್ ಮಾಡ್ಕೊಳ್ಳಿ, ಹೇಗಾದರೂ ಕಟ್ ಮಾಡ್ಕೊಬೋದು. ಸೊ ಇಲ್ಲಿ ಚಿಕ್ಕದಾಗಿ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಹಾಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನೇ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪನೇ ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಬೇಕು. ಸಬ್ಬಕ್ಕಿ ಸೊಪ್ಪು, ಇದಕ್ಕೆ ಮೇನ್ ಬೇಕಾಗಿರೋದು ಸಬ್ಬಕ್ಕಿ ಸೊಪ್ಪು. ಸ್ವಲ್ಪ ಸಬ್ಬಕ್ಕಿನ ಸೊಪ್ಪನ್ನ ತಗೊಂಡು ಇದನ್ನು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಏನು ಬೇಕಾದರೂ ಹಾಕೊಬೋದು. ನಿಮಗೆ ಸ್ಪೈಸಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೊಬೋದು. ಬಟ್ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಹಾಕ್ತಾ ಇಲ್ಲ, ಯಾಕೆಂದರೆ ನಮಗೆ ಸ್ಪೈಸಿ ಅಷ್ಟಾಗಿ ಬೇಕಾಗಿಲ್ಲ. ನೀವು ಟೊಮೊಟೊ ಬದಲು ಹುಣಸೆ ಹುಳಿ ಹಾಕೊಬೋದು. ನಾನು ಹುಣಸೆ ಹುಳಿ ಯೂಸ್ ಮಾಡಲ್ಲ, ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಹುಣಸೆ ಹುಳಿನೇ ಮೇಯ್ನು. ಬಟ್ ನಮ್ಮ ಮನೆಯಲ್ಲೆಲ್ಲ ಹುಣಸೆ ಹುಳಿ ಹಾಕ್ತಾರೆ, ಬಟ್ ನಾನಿಲ್ಲಿ ಹುಣಸೆ ಹುಳಿ ಹಾಕ್ತಾ ಇಲ್ಲ. ಅದಕ್ಕೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದಕ್ಕೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಬಿಡಿಸ್ಬಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಿ ಬೇಕಾಗಿಲ್ಲ, ಸ್ವಲ್ಪ ಕಲ್ಲರ್ಗಿರಲಿ ಅಂದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ನೀವಿಲ್ಲಿ ಒಣಮೆಣ್ಸಿನ್ಕಾಯಿ ಅಂತಾರೆ, ಗುಂಟೂರು ಮೆಣಸಿನ್ಕಾಯಿ ಅಥವಾ ಮಣ್ಕಟ್ಟಿನ ಮೆಣಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಏನು ಬೇಕಾದ್ರೂ ಹಾಕ್ಕೊಬೋದು. ಇಲ್ಲಿ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಬದಲು ಬೇಕಾದ್ರೆ ನೀವು ಹುಣಸೆ ಹುಳಿನೂ ಹಾಕ್ಕೊಬೋದು. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಸೊಪ್ಪನ್ನ ಹಾಕ್ಕೊಬೇಕು. ಇದಕ್ಕೆ ಮೇಯ್ನ್ ಇರೋದೇ ಸಬ್ಬಕ್ಕಿ ಸೊಪ್ಪು. ಈ ಸಬ್ಬಕ್ಕಿ ಸೊಪ್ಪು ಫ್ಲೇವರೇ ಅದಕ್ಕೆ ಉಳ್ಳಿಗಿಂತ. ಸ್ವಲ್ಪ ಜನ ತುಂಬ ಖಾಲಿ ಥರನೂ ಮಾಡ್ತಾರೆ, ಹಸಿಟ್ಟು ಹಿಟ್ಟು ಥರ. ಬಟ್ ನಾವು ಈ ಥರ ಮಾಡೋದು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದು. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪುಡಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಆ ಪುಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾವು ನೀರು ಹಾಕ್ಕೊಬೇಕು. ನೀರು ಎಷ್ಟು ಹಾಕ್ಕೊಬೇಕು ಅಂತ ಅಂದರೆ, ಇವಾಗ 1 ಕಪ್ಪು ಹಿಟ್ಟಿಗೆ 1 ಗ್ಲಾಸು ಅಥವಾ 1.5 ಗ್ಲಾಸು ನೀರನ್ನ ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ರಾಗಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ, ಅಂದರೆ ರಾಗಿ ರೊಟ್ಟಿ ಆಗಿರೋದ್ರಿಂದ ರಾಗಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಅನ್ನ ಇತ್ತು. ಅನ್ನನ ನೀಟಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಅನ್ನನ ಯಾವುದೇ ರೀತಿ ರುಬ್ಬಿಲ್ಲ, ಇಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರುಬ್ಬಿ ಕೂಡ ಹಾಕ್ಕೊಬೋದು. ನಮ್ಮ ಕಡೆ ಕಿವುಚ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಸೊ ಅನ್ನನ ಇಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅನ್ನ ಬೇಡ ಅಂದರೂ ಕೂಡ ಇಲ್ಲಿ ಹಾಕ್ಕೊಳ್ದೇ ಇರ್ಬೋದು. ನಾನಿಲ್ಲಿ ಅನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇಲ್ಲಿ ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿಟ್ಟನ್ನ ಇವಾಗ ಕಲಿಸ್ಕೊಬೇಕು, ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಇದು ಕುದಿ ಬಂತು. ಈ ಕುದಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೇ ಹಸಿಟ್ಟನ್ನ ಹಾಕ್ಕೊಬೇಕು. ಇದು ಉಳ್ಳಿ ಜಿಂಕದ ಹಸಿಟ್ಟು, ಅಂದರೆ ಹುಳ್ಳಿಕಾಳು ಇರುತ್ತಲ್ಲ, ಹುಳ್ಳಿಕಾಳು ಅಂತಾರೆ ಅಥವಾ ಹುಳ್ಳಿಕಾಳು ಅಂತಾರೆ, ಅದರದ ಹಸಿಟ್ಟು. ಈ ಹಸಿಟ್ಟದ್ದು ಏನಾದ್ರು ಬೇಕು ನೆಕ್ಸ್ಟು ಅಂದರೆ ಕಮೆಂಟ್ ಮಾಡಿ, ಅದ್ರ ವಿಡಿಯೋನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಈ ಹಸಿಟ್ಟನ್ನ ಹಾಕ್ಕೊಬೇಕು. ನಾನಿಲ್ಲಿ 1.5 ಕಪ್ಪು, ಚಿಕ್ಕ ಕಪ್ಪಲ್ಲಿ 1.5 ಕಪ್ಪು ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಗ್ಲಾಸು ನೀರು ಹಾಕ್ಕೊಂಡಿದೆ.
ಇದು ಗಂಟಾಗಬಾರ್ದು. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಗಂಟಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಗಂಟು ಆಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಸೆಪ್ಪೆ ಇದ್ದರೆ ಇವಾಗಲೇ ಉಪ್ಪು ಹಾಕ್ಕೊಂಡು ಇದನ್ನು ಕುದಿಸ್ಕೊಬೇಕು. ಇದು ಕುದೀತಾ ಕುದೀತಾ ಗಟ್ಟಿಗಾಗುತ್ತೆ. ಸ್ವಲ್ಪ ತೆಳ್ಳಗೆ ಇದ್ದಾಗಲೇ ನೋಡ್ಕೊಬೇಕು. ಜಾಸ್ತಿ ಕುದಿಸ್ಬಿಟ್ರೆ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಸಿಟ್ಟು ಬೇಕು ಅಂದರೆ ಆಮೇಲೆ ಹಾಕ್ಕೊಬೋದು. ಸೊ ಸ್ವಲ್ಪನೇ ಹಸಿಟ್ಟು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಬಿಡಬೇಕು. ಅದು ಒಂದು 5 ನಿಮಿಷ ಕುದೀಲಿ ಅಂತ ಬಿಟ್ಟುಬಿಟ್ಟು ಇಲ್ಲಿ ನಾನು ಹಸಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಈ ಹಸಿಟ್ಟಿಗೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ತಣ್ಣೀರು ಹಾಕೋ ಕಲಿಸ್ಕೊಳ್ತಾರೆ, ಬಟ್ ನಾನು ಬಿಸಿನೀರು ಹಾಕಿ ಕಲಸಿ ಅಭ್ಯಾಸ ಇರೋದ್ರಿಂದ ನಾನಿಲ್ಲಿ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಸಲ ನೀರು ಹಾಕಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ರಾಗಿ ಹಿಟ್ಟಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಆಮೇಲೆ ಇದನ್ನು ತೆಳ್ಳಗೂ ಕೂಡ ಕಲಿಸ್ಕೊಬಾರ್ದು. ಸ್ವಲ್ಪ ಗಟ್ಟಿನೇ ಇರಬೇಕು. ಅಂದರೆ ನಮ್ಮ ಕಡೆ ದಿಮ್ಮಗಿರಬೇಕು ಅಂತ ಹೇಳ್ತೀವಿ ನಾವು. ಸೊ ಆ ಥರ ಇರಬೇಕು. ಇದಕ್ಕೆ ಇದನ್ನು ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಹಸಿಟ್ಟನ್ನ ಪ್ರೆಸ್ ಮಾಡಿ ಕಲಿಸ್ಕೊಬೇಕು. ಒಂದೇ ಸಲ ಕಲಿಸ್ಕೊಳ್ಳೋ ಬದಲು ಈ ಥರ ಪ್ರೆಸ್ ಮಾಡಿ ಕಲಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟೆಷ್ಟು ಬೇಕು ಅಂತ. ಸೊ ಆವಾಗ ಒಂದೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಆಮೇಲೆ ಬಿಸಿ ನೀರು ಇರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ಹಾಕ್ಬಿಟ್ರೆ ಕಲಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಕಲಸಾಯಿತು, ಇಟ್ಬಿಡೋಣ. ಅದು 1 ನಿಮಿಷ ಅಳ್ಕೊಳ್ದಂಗಾಗಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಯಿತು ಹುಳಿ ಜಿಂಕ. ಎಷ್ಟು ಕಲರ್ಫುಲ್ ಆಗಿರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ಫೇವ್ರೇಟ್. ಈ ಚಳಿ ಟೈಮಲ್ಲಂತೂ ಬಿಸಿ ಮಾಡಿಕೊಂಡು ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಇಷ್ಟಿದ್ರೆ ಸಾಕು. ಇನ್ನು ಕೆಲವರು ಗಟ್ಟಿಗೆ ಮಾಡ್ತಾರೆ, ಬಟ್ ನಾನು ಗಟ್ಟಿಗೆ ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ತೆಳ್ಳಗಿರಬೇಕು. ಸೊ ಅದು ರೆಡಿ ಆಯಿತು. ಅದನ್ನು ಆಫ್ ಮಾಡಿ ಇಟ್ಬಿಟ್ಟು ಇವಾಗ ರೊಟ್ಟಿನ ತಟ್ಕೊಳ್ಳೋಣ. ನಾನು ಮಾಡೋದು ರೊಟ್ಟಿನ ಈ ಥರ ಕೈಯಲ್ಲೇ ಮಾಡಿಕೊಂಡು ತಟ್ಕೊಳ್ತೀನಿ. ಪೇಪರ್ ಇದ್ದರೆ ಅದ್ರ ಮೇಲೂ ಕೂಡ ತಟ್ಕೊಬೋದು. ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ತಟ್ಟೋದು ಚೆನ್ನಾಗಿ ಬರುತ್ತೆ. ಸೊ ನಾನು ಈ ಥರ ಮಣೆ ಹಾಕ್ಕೊಂಡು ಕೈಯಲ್ಲೇ ಈ ಥರ ತಟ್ಕೊಳ್ಳೋದ್ರಿಂದ ಇದು ಕೂಡ ಸ್ವಲ್ಪ ಹಾರ್ಡಾಗಿ ಬರುತ್ತೆ, ಸಾಫ್ಟ್ ಆಗಿರಲ್ಲ. ಅದೇ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದು ಸ್ವಲ್ಪ ಗಟ್ಟಿಗೆ ಹಾರ್ಡಾಗಿರುತ್ತೆ. ನಮಗಾದರೆ ಈ ಥರ ಇಷ್ಟ. ನನಗೆ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಮಾಡೋದು ನನಗಿಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ರೊಟ್ಟಿ ಮಾಡೋದು ನಾನು ಇದೇ ಥರ ಮಾಡ್ಕೊಳ್ಳೋದು. ಈ ಥರ ತೆಳ್ಳಗೆ ತೊಟ್ಕೊಂಡು ಕಾದ್ಮೇಲೆ ಇಂಚಿಗೆ ಹಾಕಿ ಅದ್ರ ಮೇಲೆ ನೀರನ್ನ ಈ ಥರ ಸವರ್ಬೋದು. ಕೈಯಲ್ಲಾಗಲಿಲ್ಲ ಅಂದರೆ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಬಟ್ಟೆಲಾದರೂ ನೀರನ್ನ ಸವರ್ಬೋದು. ನೀರು ಸವರಿದ್ರೇ ರೊಟ್ಟಿ ಚೆನ್ನಾಗಿ ಬೇಯೋದು ಮತ್ತು ಚೆನ್ನಾಗಿ ಬರೋದು ಮತ್ತು ಸಾಫ್ಟ್ ಆಗೋದು. ಇಲ್ಲಾಂದರೆ ನೀರು ಸವರಲಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬೇಯಲ್ಲ. ಸೊ ಅದಕ್ಕೆ ನೀರು ಸವರಲೇಬೇಕು. ಕೈಯಲ್ಲಾಗಲಿಲ್ಲ ಅಂದರೆ ಒಂದು ಬಟ್ಟೆಯಲ್ಲಿ ಒದ್ದೆ ಮಾಡಿಕೊಂಡು ಸವರ್ಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ರಾಗಿ ರೊಟ್ಟಿ ಬೇಯೋದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ 2 ಕಡೆ ಬೇಯಿಸ್ಕೊಂಡು, ಈ ಚಳಿಗಂತೂ ರಾಗಿ ರೊಟ್ಟಿ ಏನು ಕಾಂಬಿನೇಷನ್ ಕೊಟ್ರು ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ. ಸೊ ಆದಷ್ಟು ಅಕ್ಕಿ ರೊಟ್ಟಿ ಜೊತೆ ರಾಗಿ ರೊಟ್ಟಿಯನ್ನು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ರೊಟ್ಟಿ ಬೆಂದು ಇವಾಗ ಟಿಫನ್ ಮಾಡಬೇಕು. ಟಿಫನ್ಗೆ ಹುಳಿ ಜಿಂಕ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ಕೊಂಡು ಇನ್ನು ನನ್ನ ತಂಗಿ ಪೋಷಿತನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದು. ಸೊ ಅಷ್ಟರಲ್ಲಿ ರೆಡಿ ಆಗಬೇಕಿತ್ತು ನೀನು. ಅದಕ್ಕೆ ಫಾಸ್ಟಾಗಿ ರೆಡಿ ಆದೆ. ಎಷ್ಟು ಫಾಸ್ಟು ಅಂತಂದರೆ, ನಾನು ನನ್ನ ತಂಗಿ ನನ್ನ ಮಗ ಪೋಷಿತ 3 ಜನ ಬಸ್ಸಿಗೆ ಹೊರಟಿದ್ದೀವಿ. ಇವಾಗ ಅವನ್ನ ಸ್ಕೂಲಿಂದ ಕರ್ಕೊಂಡು ನನ್ನ ತಂಗಿ ಬರ್ತಾಳೆ. ನಾವು ಹಂಗೆ ಆಟೋ ಮಾಡ್ಕೊಂಡು ಇವಾಗ ಬಸ್ಸಿಗೆ ಹೋಗಬೇಕು. ನಾಳೆ ಮೂರ್ತಿಯವ್ರ ಮನೆ ಕಡೆಯವರು, ಅಂದರೆ ನಮ್ಮ ಮನೆ ಕಡೆಯವರೇ, ನನ್ನ ಮದುವೆ ಆದಮೇಲೆ ಮೂರ್ತಿಯವ್ರ ಮನೆ ಕಡೆಯವರು ಎಲ್ಲರೂ ಬರ್ತಿದ್ದಾರೆ. ಅಂದರೆ ಸುಮ್ಮನೆ ಹೋಗಿ ಬರೋಣ. ಇಯರ್ ಎಂಡ್ ಮುಗಿತಾ ಇದೆಯಲ್ಲ, ಈ ವರ್ಷದ್ದು 2025 ಮುಗಿತಾ ಇದೆಯಲ್ಲ, ಅದಕ್ಕೆ ಎಲ್ಲರೂ ಕರ್ಕೊಂಡೋಗಿ ಒಂದ್ಸಲ ಊರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊರಿಗೆ ಹೊರಟಿದ್ದೀವಿ. ಸೊ ಅವರು ನಾಳೆ ಬರ್ತಿದ್ದಾರೆ. ನಾನು, ನನ್ನ ತಂಗಿ, ನನ್ನ ಮಗ ಚಿಕ್ಕವನು, ನಾವಿಷ್ಟು ಜನ ಇವತ್ತು ಹೋಗ್ತಾ ಇದ್ದೀವಿ. ಆಲ್ರೆಡಿ ವೆದರ್ ಚೆನ್ನಾಗಿತ್ತು. ಇವತ್ತು ಅಲ್ಲೇ ಬಿಸಿಲಾಗ್ಬಿಟ್ಟಿದೆ. ಮಧ್ಯಾಹ್ನ ಆಯ್ತಾ ಊರಿಗೆ ಹೋಗೋದಾಗಲಿ ಎಲ್ಲರೂ ಹೋಗೋದಾಗಲಿ ಸ್ವಲ್ಪ ಕಷ್ಟನೇ. ಆದರೂ ಬೆಳಿಗ್ಗೆಯಿಂದ ಒಂದೇ ಸಮ ಕೆಲಸ. ಇವತ್ತು ದತ್ತಾತ್ರೇಯ ಜಯಂತಿ ಮತ್ತು ರಾಘವೇಂದ್ರ ಸ್ವಾಮಿದ್ದು ಗುರುವಾರ ಇದ್ದೇ ಇರುತ್ತೆ. ಪೂಜೆ ಎಲ್ಲ ಮುಗಿಸಿ
ಇಷ್ಟೊತ್ತಾಗೆ ಹೋಯ್ತು. ಹೆಂಗಿದ್ರೆ ಅವನು ಸ್ಕೂಲಿಂದ ಕರ್ಕೊಂಡು ಬರಬೇಕಲ್ಲ ಅಂತೇಳಿ ರೆಡಿ ಆಗಿದ್ದೀವಿ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿದೆ. ಈಗ ಅವ್ನು ಬಂದ ತಕ್ಷಣ ಅವನೇ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗತ್ತೇನೆ ಊರಲ್ಲಂತೂ ತುಂಬಾ ಚಳಿ. ಇವಾಗಂತೂ ತುಂಬ ಚಳಿ ಇರುತ್ತೆ ಊರಲ್ಲಿ. ಬಟ್ ಚಳಿ ಇರಲಿ ಏನೇ ಇರಲಿ ಈ ವೆದರ್ ಅಂತೂ ಸೂಪರಾಗಿರುತ್ತೆ ಊರಲ್ಲಿ. ಅದಕ್ಕೆ ಇವಾಗ ಹೊರಟಿದ್ದೀವಿ. ನಾಳೆ ಎಲ್ಲ ಅವರು ಸಂಜೆ ಹಿಂಗೆ ಎಲ್ಲ ಆಫೀಸ್ ಮುಗಿಸ್ಕೊಂಡು ಸ್ಕೂಲ್ ಮುಗಿಸ್ಕೊಂಡು ನಾಳೆ ಸಂಜೆ ಹಿಂಗೆ ಅವರೆಲ್ಲ ಬರ್ತಾರೆ. ನಾವು ಇವಾಗ ಹೊರಟಿದ್ದೀವಿ. ನೋಡ್ತಾ ಇರಿ, ಲಾಗು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಊರು ಇವಾಗ ಹೇಗಿರುತ್ತೆ ಅಂತ. ಹೊರಟ್ವಿ. ಪೋಷಿಮಾನಿ ಸ್ಲಿಪ್ಪರ್ ಅಲ್ಲಿದೆ, ಅಲ್ಲಿ 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 ಹೊರಟ್ವಿ. ಪೂಜೆ ಮುಗಿಸಿ ವಾಶ್ ಮಾಡಿದ್ದೀನಿ, ಅಲ್ಲಿದೆ. ಸೊ ಇದು ಕ್ಲೋಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಶಿವದ ತಗೊಂಡು ಹೊರಡೋದು. ಆಟೋ ಬಂದಿದೆ, ಆಟೋ ಹೊತ್ಕೊಂಡು ಹೋಗ್ಬೇಕು. ಅತ್ತಮ್ಮ ಪೋಷಿ ಅದೇ ಲೇಟ್ ಆಗೋಗಿದೆ. ಇನ್ನು ರಾತ್ರಿ 8 ಗಂಟೆ ಮನೆಗೆ ಹೋಗ್ತೀವಾ? ಸರಿ, ರಾತ್ರಿ 8 ಗಂಟೆಗೆ ಮನೆ. 5 ಗಂಟೆ 6 ಗಂಟೆ 5 ಗಂಟೆ 6:30 7 ಗಂಟೆ 7 o'clock ಹೋಗ್ತೀವಿ. ಇವಾಗ ಹೊರಟಿರೋದು 7:30ಗೆ. 7 o'clock ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋದೆ. ಅಪ್ಪ, ಆಂಟಿ ಎಲ್ಲ ಎಲ್ಲೋ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಫುಲ್ ಎಲ್ಲೋ ಇಲ್ಲಿ ಡ್ರೆಸ್ಗಳು ಚೆನ್ನಾಗಿರ್ತವೆ. ಹೋಗಿದ್ದೆ ಕೇಳಿದ್ರು ನಿನ್ನ ಏನಂತ, ಅವ್ರು ಎಲ್ಲಿ ಅಂತ ಫೇಮಸ್ ಯೂಟ್ಯೂಬರ್ ಎಲ್ಲಿ ಹೋದ್ರು ಅಂತ ಪಶ್ಚಿಮ ಸ್ಕೂಲ್ ಚಕ್ಕರು ನಾಳೆ. ಬರೀ ನಿಂದು ಇದೇ ಆಯ್ತು. ಏನಂತ ಹೇಳಿದ್ವಿ ನಾವು? ಊರಿಗೂ ಹೋಗ್ತೀನಿ ಅಂತ. ಇದೆ ನಿಂದು ಕಂದಮ್ಮ. ಏನಂತ ಆಲ್ರೆಡಿ ಕೇಳ್ದಮ್ಮ ಸ್ಕೂಲಲ್ಲಿ ಮ್ಯಾಮ್ನ. ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದ್ರು ಅವರು. ಏನ್ ಹೇಳ್ದೆ ಕರೆಕ್ಟಾಗಿ ಹೇಳು. ಏನ್ ಹೇಳ್ದೆ? ನಾನು ವಿಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ತಾನೇ ಅಂದಿರೋದು. ಅದನ್ನ ಹೇಳುವಂಥದ್ದು. ನಾವು ಅವನಿಗೆ ಹಾಲಿಡೇ ಕೇಳೋದೇ ಇಲ್ಲ, ಅವನೇ ಕೇಳ್ಕೊಂಡ್ ಬಂದಿರ್ತಾನೆ. ಹೇಳದೆ ಸಾಕು ಊರು ಅಂತ. ಅವನೇ ಎಲ್ಲೋಗಿರ್ತಾನೆ ಅಂತ ಅವನೇ ಕೇಳ್ಕೊಂಡ್ ಬರ್ತಾನೆ. ನಾವು ಬಿಗ್ ಬಾಸ್ ಈಗ ಯಪ್ಪ ಬಿಗ್ ಬಾಸ್ ನಿಂತ್ಕೊಂಡ್ಬಿಟ್ಟು ಬಿಗ್ ಬಾಸ್ ಒಂದು ಎಪಿಸೋಡ್ ಮಾಡ್ಬೇಕು ನಾನು ನಮ್ಮ ಮನೇಲಿ. ಯಾರಿಷ್ಟ ಅಮ್ಮ ನಿನಗೆ? ಧನುಷ್, ಧ್ರುವತ್ ಇಷ್ಟನಾ? ಆಮೇಲೆ ಗಿಲ್ಲಿ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಅಭಿಷೇಕ್ ಇಷ್ಟನಾ? ಯಾರ್ಯಾರ್ದೋ ಹೇಳ್ತಾನೆ. ಗರ್ಲ್ಸ್ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ ಗರ್ಲ್ಸ್? ಬಾಯ್ ಇದ್ರೆ ಬಾಯ್ನೇ ಇಷ್ಟಪಡ್ಬೇಕನ್ನೋದೇನಿಲ್ಲ. ಗರ್ಲ್ಸ್ನ ಇಷ್ಟಪಡ್ಬಾರ್ದು. ಇಷ್ಟನಾ? ರಜತ್ ಎಲ್ಲ ಇಷ್ಟ, ಓನ್ಲಿ ಬಾಯ್ಸ್. ಗರ್ಲ್ಸ್ ಇಷ್ಟ ಇಲ್ಲ. ಒಂದು ಎಪಿಸೋಡ್ ಮಾಡ್ತೀನಿ ಬಾ, ಬಿಗ್ ಬಾಸ್, ನಮ್ಮ ಮನೆಯ ಬಿಗ್ ಬಾಸ್ ಅಂತ. ಪಿಂಡೋ ಬಿಸ್ಕೆಟ್ ತೊಗೊಂಡಿದ್ಯಲ್ಲ, ಹೇಳ್ತೀನಿ ಚಿಟಾಯಿಲ್ಲ ಆಗ ನೋಡ್ತಾರೆ. ಹೇಳ್ತೀನಿ ಚಿಟಾಯಿಗೆ ಬಿದೋಗುತ್ತಲೇ ಹಿಡ್ಕ ತಿನ್ನಮ್ಮ. ಸುಮ್ಮನೆ ತಮಾಷೆ ಮಾಡಿದ್ದು. ಅಷ್ಟು ಭಯ ಇರೋನು ಏನಿಗೆ ತೊಗೊಳ್ತೀಯ ನೀನು ಹೇಳು? ಹಿಂದೆ ಟ್ರಾವೆಲ್ ಮಾಡಿ ಇವಾಗ ಬಸ್ ಹತ್ತಿ ಕೂತಿದ್ದೀವಿ. ಬಿಸಿಲು ಹೆವಿ ಬಿಸಿಲು ಉಂಟು. ಇವಾಗ ಬಸ್ ಹತ್ತಿ ಮೈಸೂರಿಂದ ವಿರಾಜಪೇಟೆ ಗಾಡಿ ಹತ್ತಬೇಕು. ಅಲ್ಲಿಂದ ಊರು. ಹಬ್ಬ ಕಾರಲ್ಲಿ ಹೋದರೆ ಸರಿಯಾಗಿ, ಬಸ್ಸಲ್ಲೆಲ್ಲ ಬರೀ ಇದೆ ಇರ್ತದೆ. ಏನಾದ್ರು ತೊಗೊಳ್ಳಿ ಅಂದರೆ ಇದು ತೊಗೊಂಡಿದ್ದಾರೆ ಚಿಕ್ಕ ಮಕ್ಳು ಹತ್ರ. ನನಗೆ ಇವೆಲ್ಲ ಇಷ್ಟ ಆಗಲ್ಲ. ನೋಡಿ ಮೇಯ್ತಾ ಇದ್ದಾನೆ. ಇವರಿಬ್ಬರು ಮೇಯ ಕೋಳಿಗಳು. ಹೊರಟಿದ್ದು ಬಸ್ ಹೊರಟು ಬೇಗ ಹೊರಟ್ಬಿಟ್ಟಿದೆ. ಬಸ್ ಖಾಲಿ ಇದೆ. ವಾಚುಗಳು ಬೇಡ ಸರ್. ಅಪ್ಪ ಎಷ್ಟೊತ್ತು ಟೈಮ್ ತಗೊಂಡೋಗುತ್ತಾ ಗೈಸ್ ಬರೋದಕ್ಕೆ? 2.5 hours
ತಗೊಂಡಿರೋದು ಬೆಂಗಳೂರಿಂದ ಮೈಸೂರು ಬರೋಕ್ಕೆ. ಇವಾಗ 4 o'clock ಬಂದು ಇದು ವಿರಾಜಪೇಟೆ ಗಾಡಿ ಅದು ಕೂತಿದ್ದೀವಿ. ಇಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂತ, ಫ್ರೀ ಇಲ್ಲ ಅಂತೆ, ದುಡ್ಡು 70 ರೂಪಾಯಿ ಪಂಚಳ್ಳಿ. ನಾವಿಲ್ಲಿ ಬೇಕಂದ್ರೆ ಪಂಚಳ್ಳಿಲಿ. ಸೊ ಪಂಚಳ್ಳಿಲಿ ಆಯಿತು, ದುಡ್ಡಾದರೂ ಪರವಾಗಿಲ್ಲ, ಫಸ್ಟ್ ಊರಿಗೆ ತಲುಪೋಣ ಅಂತೇಳಿ ಇದೇ ಬಸ್ ಹತ್ತಿದ್ವಿ. ಇವಾಗ 70 ಇಬ್ಬರಿಗೂ ಕೊಟ್ಟು ಹೋಗಬೇಕು. ಪಂಚಳ್ಳಿ ಸ್ಟಾಪ್ ಮಾಡಿ ಇಳಿಬೇಕು. ಅಪ್ಪ ಕುತ್ಕೊಂಡು ಬರೋದಿದೆಯಲ್ಲ, ಆಗಲ್ಲ, ಸುಸ್ತಾಗೋಯ್ತು. ಮನೇಲೇ ಕೂತಿರೋ ಒಂಥರ ಸಂಕಟ, ಹೊರಗಡೆ ಬಂದರೆ ಒಂಥರ ಸಂಕಟ. ಈ ಜನ ಜಂಗುಳಿ ಯಪ್ಪ, ಎಷ್ಟೊತ್ತು ಮನೆ ಸೇರ್ಕೊಳ್ತೀವಿ, ಎಷ್ಟೊತ್ತು ಊರು ನೋಡ್ತೀನೋ ಅನಿಸ್ತೈತೆ. ಅದಕ್ಕೆ ದುಡ್ಡಾದರೂ ಪರವಾಗಿಲ್ಲ ಅಂತ ಹತ್ತು ಬಿಟ್ವಿ. ಅದಕ್ಕೆ ಜನ ಇಲ್ಲ ಬಸ್ಸೆಲ್ಲ ಖಾಲಿ. ಇಲ್ಲಾಂದರೆ ಇಷ್ಟರಲ್ಲಿ ಸೀಟೇ ಇರ್ತಿರ್ಲಿಲ್ಲ, ಎಲ್ಲ ಹತ್ತು ಕೂತ್ಬಿಟ್ಟಿರೋರು. ಅದಕ್ಕೆ ಖಾಲಿ ಹೊಡಿತೈತೆ. ದುಡ್ಡಲ್ವಾ, ಆಧಾರ್ ಕಾರ್ಡ್ ಫ್ರೀ ಇಲ್ವಲ್ಲ, ಅದಕ್ಕೆ. ಗೈಸ್ ನೋಡಿ, ಟಿಕೆಟ್ ತೊಗೊಂಡ್ವಿ. ನಮ್ಮ ಊರಿಗೆ 76 ರೂಪಾಯಿ ಮೈಸೂರಿಂದ. ಸೊ ಟಿಕೆಟ್ ತೊಗೊಂಡು ಬಹಳ ದಿನವಾಗಿತ್ತು. ಚೇಂಜ್ ಬರೆದಿದ್ದಾರೆ ಹಿಂದೆ. ಚೇಂಜು ಮರೀದೆ ಹೋದರೆ ಸಾಕು, ಇಳಿಬೇಕಾದ್ರೆ. ಸೊ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್. ನಾನು ಪ್ಯಾಲೇಸ್ ಒಳಗಡೆನೇ ಹೋಗಿಲ್ಲ ಇವತ್ತವರೆಗೆ, ಆಚೆಯಿಂದ ಹೋಗೋದಾಗಿದೆ. ಒಂದಿನ ಪ್ಯಾಲೇಸ್ಗೋಸ್ಕರನೇ ಬರಬೇಕು, ಒಳಗಡೆ ಹೋಗೋದಕ್ಕೆ. ಹುಣಸೂರು ಬಂದಿದ್ದೀವಿ. ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ, ಅಶ್ವಾಗ್ಬಿಟ್ಟೈತೆ. ಆಲೆ ಕತ್ಲೆ ಆಗೋದು. ನಾವು ಬಿಸಿಲಿದ್ದಾಗ ಬಂದಿದ್ದು, ನಾವು ಇಲ್ಲೇ ಕತ್ತೈತೆ. ಇದು ಬಸ್ ಸ್ಟಾಪ್ ಇದೆ ಹುಣಸೂರು. ಇವಾಗ ಹುಣಸೂರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಏನು ನಿಮ್ಮದು? ಪಿಂಕು ಮನೆ. ಹಾಂ, ಪಿಂಕು ಮನೆ. ಲಕ್ಕಿ ಮನೆ ಹೋಯ್ತಿದ್ದೀವ. ಲಕ್ಕಿ ಮನೆ ಇಲ್ಲ ಇವತ್ತು, ಮತ್ತೆ ತಡೆ, ಬಟ್ ನಾವು ಹೋಗ್ತಾ ಇಲ್ಲ. ಹೌದು, ಸಾನ ಚಿಕ್ಕಿ ಹೇಳ್ತಾವ್ರೆ. ಸಾನ ಚಿಕ್ಕಿ ಹೋಗ್ತಾರಂತೆ. ಸಾನ ಚಿಕ್ಕಿ ಹೋಗ್ತೀಯಾ ನೀನು? ಹೋಗ್ತೀಯಾ? ಗಿಫ್ಟ್ ಕೊಡ್ಬೇಕಂತ ಅವನು ಗಿಫ್ಟ್ ತರಕ್ಕೆ ಅಮೌಂಟ್ ತಂದಿಲ್ವಂತೆ. ಒಳ್ಳೆ ಕೆಲಸ ಬಿಡು. ಏನಾದರೂ ಗಿಫ್ಟ್ ಕೊಡ್ಬೇಕು ನಾನು ಅಂತಿದ್ದಾನೆ. ಏನು ಗಿಫ್ಟ್ ಕೊಡ್ತೀಯಮ್ಮ? ನಂಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲ ಗಿಫ್ಟ್. ಇದು ವಿರಾಜಪೇಟೆ. ನೀವೆಲ್ಲಿ? ಹೋಗಲ್ಲ ಬಿಡಿ. ಸೊ ಇವಾಗ ಬಿಡ್ತು ಬಸ್. ಇದ್ಯಾವ ಊರು ಬಸ್ಸು? ಹುಣಸೂರಮ್ಮ. ಇದು ತಲಚೇರಿನ ತಲಚೇರಿ. ಕಣ್ಣನೂರು ಬಸ್. ಕಣ್ಣೂರು ಬಸ್. ಕಣ್ಣೂರು ಗಾಡಿ ಅಂದ್ರೆ ಅದು ಕೇರಳ ಗಾಡಿ ಇದೆ. ನಮ್ಮೂರಿಗೆ ಕೇರಳ ಹತ್ರ. ಪಂಚಳಿಗೆ ಹೋಗಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು. ಆಟೋದವ್ರು ಫೋನ್ ಮಾಡಿ. ನನ್ನ ಹತ್ರ ನಂಬರ್ ಇಲ್ವಾ? ಇಲ್ಲಮ್ಮ ಬೈಲಿ. ಸೊ ಇವಾಗ ಪಂಚೋಳಿ ಬಂದ್ವಿ. ಪಂಚೋಳಿಯಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಬರ್ತಿದ್ದಂಗ್ಲೆ ಕರೆಂಟ್ ಹೋಗ್ಬಿಡ್ತಲ್ಲಣ್ಣ. ಫುಲ್ಲು ಕರೆಂಟು ಬರ್ತಿದ್ದಂಗ್ಲೇ. ಇಲ್ಲಿ ಅದೊಂದು ಪ್ರಾಬ್ಲಮ್, ಇಲ್ಲಿ ಕರೆಂಟ್ಗಳು ಹೋಗೋದು ಜಾಸ್ತಿ ಇಲ್ಲಿ. ಸೊ ಆಟೋ ರೆಡಿ ಇತ್ತು, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟಾಯಿತು ಗೊತ್ತಾ ಟೈಮು? 6:30. ಫೈನಲಿ ಊರು ತಲುಪಿದ್ವಿ. ಫೈನಲಿ ಯಾರಪ್ಪ ಎಲ್ಲಿಂದನೂ ತಪ್ಪಿಸ್ಕೊಬಂದರೆ ಅಪ್ಪ. ಎಷ್ಟಾಯ್ತಣ್ಣ? ಎಷ್ಟೇನಿಲ್ಲ, ನಮ್ಮ ಕಡೆ ಫಿಕ್ಸ್. ಎಷ್ಟು? 150. ಲಾಗೋಸ್ಕರ ಕಮ್ಮಿ ಮಾಡ್ಕೊಂತಾರೆ. ನೋಡಿ ಗೈಸ್, ಇವ್ನು ಬಂದ, ನಾನು ಮಾತಾಡ್ಸ್ತಾ ಇದ್ರು ಓಡ್ತಾವನೆ, ಅನ್ನ ಮಾತಾಡ್ಸಲ್ಲ ನಾನು. ಅಯ್ಯೋ ನೋಡಿ ಗೈಸ್, ತುಳಸಿ ಕಟ್ಟೆಯಲ್ಲಿ ಇಟ್ಟಿದ್ದೀನಿ, ಅಲ್ಲಿಗೆ ಹೋಗಿ ಸ್ಲಿಪ್ಪರ್ ಬಿಡ್ತಾವನೆ ಅವನು. ಈಡಿಯಟ್ ನಂಬರ್ 1 ಅವನು. ಫೈನಲಿ ಬಂದರು ಗೈಸ್. ಅವ್ರು 1 ಗಂಟೆಗೆ ಬಿಟ್ಟಿರೋದು, 7 ಗಂಟೆಗೆ ಬಂದವ್ರೆ. ಅವಾಗ ಬರ್ತಿದ್ವಲ್ಲ ನಾವು, 1 ಗಂಟೆಗೆ ಬಿಟ್ಟು ಸಂಜೆ. ಸ್ಲಿಪ್ಪರಲ್ಲಿ ಬಿಡಮ್ಮ, ಅಲ್ಲೈತೆ ಗೈಸ್. ನಿಮ್ಗೆ ಸ್ಲಿಪ್ಪರ್ ತಂದಿದ್ದೆ ನಾನು, ಒಂದು ಕ್ರಾಕ್ಸು ಸ್ಲಿಪ್ಪರ್ ತಗೊಂಡು ಬಂದಿದ್ದೆ. ಅದಕ್ಕೆ ಅವನು ಸ್ಲಿಪ್ಪರ್ ಎಲ್ಲಿ ಪಿಂಕು ಅಂತ ಕೇಳ್ತಿದ್ದಾನೆ. ಚೆನ್ನಾಗಿದೆಯಾ? ಅದೆಷ್ಟು ಅಂದ್ರೆ ಅವತ್ತೇ ತಂದಿದ್ದು ನಾನು. ಆಚೆ ಆಗೈತಮ್ಮ ಅಷ್ಟೇ, ಒಳಗಡೆ ಚೆನ್ನಾಗೈತೆ ನೋಡು.
ಸಾನ ಚಿಕ್ಕಿ ತಂದು ಮಡಗಿದೆ ಅವತ್ತು ಬಡ್ಕಮ್ಮ ಬೈಯುತ್ತ ತಾತ ತಾತ ಸಾನ ಚಿಕ್ಕಿ ಕೊಡ್ಸಿದ್ ನಾನಲ್ಲ, ಇವರು ವೆಲ್ಕಮ್ ಮಾಡ್ಕೊಂತಿದ್ದಾರೆ. ಇವ್ರಿಗೆ ತಲೆನೋವು ಅಂತೆ. ಬಂದ್ವಿ ಅಂತ ಹೇಳ್ತಿದ್ದಾರೆ. ಇವನ್ನೆಲ್ಲ ಸರ್ಚ್ ಮಾಡ್ತಿದ್ದೀನಿ ಏನಿದೆ ಇಲ್ಲಿ ಅಂತ. ಬಿಸ್ಕೆಟ್ ಎಲ್ಲ ತಿನ್ಕೊಂಡೆ ನಾನು, ಬಿಸ್ಕೆಟ್ ಎಲ್ಲ ತಿನ್ಕೊಂಡೆ ಕಣಮ್ಮ ನೆನ್ನೆ. ಇವತ್ತು ನೆಕ್ಸ್ಟ್ ಸಿಗ್ತೀವಿ ಊಟದ ಟೈಮ್ಗೆ. ಗೈಸ್ ಇವ್ನು ಹಿಂಗೆ ಆಡ್ತಾವನೆ. ಇವನಿಗೆ ಯಾವುದು ದೇವ್ರು ಬಂದೈತೆ. ಇವರು 12:30 ಬಿಟ್ಟವರು, ಇವಾಗ ಊಟ ಮಾಡಕ್ಕೆ ಬಂದರು. ಹೊಟ್ಟೆ ಹಸ್ತು ಬಿಟ್ಟು ಆಗ್ತಿರ್ಲಿಲ್ಲ, ಹೋಟ್ಲಲ್ಲಿ ತಿನ್ನಕ್ಕಾಗಲ್ಲ. ಇವರು ಪಾಠ ಹೇಳ್ತಿದ್ದಾರೆ, ಇವ್ರು ಕೇಳ್ತಿದ್ದಾರೆ. ಅದಕ್ಕೆ ಫುಲ್ ಭರ್ಜರಿ ಬ್ಯಾಟಿಂಗು, ಬಜ್ಜಿ, ತಗರಿಕಾಳು ಸಾಂಬಾರು. ಇವನು ಬಿಸ್ಕೆಟ್. ಬಿಸ್ಕೆಟ್ ಇವಾಗ ಬೇಡ, ಬೆಳಿಗ್ಗೆ ಬೆಳಗ್ಗೆಗೆ ಪೋಷಿಮಾ ಬೆಳಗ್ಗೆ ದೋಸೆ ಹಾಕೊಡುತ್ತೆ. ನೋಡಿ ಹಿಂಗಾಡ್ತಿದ್ದ. ಮರೆತು ಮರೆತು ನಿನ್ನ ಮರೆತು ಅನ್ನತಾರ. ತಿನ್ನಕ್ಲ ಕಣಪ್ಪ. ಇವನಿಗೆ ಸ್ಪೆಷಲ್ ಅಂತೆ ಚೇರು ಚಿಕ್ಕದು. ಇವನು ಇಲ್ಲೇ ಕುತ್ಕೊಂಡು ತಿನ್ಬೇಕಂತೆ. ಇವನಿಗೆ ಸ್ಪೆಷಲ್ ದೋಸೆ, ಮಸಾಲೆ ದೋಸೆ ಅಲ್ಲ ಸೆಟ್ ದೋಸೆ. ಕುತ್ಕೊಳಕ್ ನಿನಗೆ ಚೇರ್ ಕೊಟ್ಟಿರೋದು ನೋಡಿ. ಕುತ್ಕೊಂಡ. ನನ್ನ ತಂಗಿ ಕಬೋರ್ಡ್ ಹೇಗೆ ಇಟ್ಕೊಂಡಿದ್ದಾಳೆ. ರೀಲ್ಸ್ ಮಾಡಕ್ಕೆ ಸೀರೆಗಳು ತೆಗೆದು 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 ಟೋಟಲಿ ಕಿತ್ತಾಕ್ಬಿಟ್ಟಿದ್ದಾಳೆ. ಕಂಟೆಂಟ್ ಕೊಡಕ್ ಹೋಗ್ತೀನ, ಅಲ್ಲಿ ರೀಲ್ ಮಾಡ್ತೀನಿ, ಅಲ್ಲಿ ಹಾಕ್ತೀನಿ. ಅದು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟ್ರಲ್ಲಿ ಟೈಮ್ ಆಯ್ತದ. ಮಡ್ಸಕ್ಕೆ ಆಗಲ್ಲ ಗೈಸ್. ನೆಕ್ಸ್ಟ್ ಒಂದು ಫಂಕ್ಷನ್ ಉಂಟು, ಆಮೇಲೆ ನೆಕ್ಸ್ಟ್ ಎಲ್ಲೋ ಹೋಗೋದಿದೆ. ಸೊ ಅದಕ್ಕೆ ಎಲ್ಲ ಸೀರೆಗಳು ಗೈಸ್ ಎಲ್ಲೋ ಅಲ್ಲ ಟೆಂಪಲ್, ಅದಕ್ಕೆ ಟ್ರೆಡಿಷನಲ್ ಆಗಿ ರೆಡಿ ಆಗಕ್ಕೆ ಏನೇನು ಯಾವ್ಯಾವ ತರ ಹಾಕೋದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಾವ್ ಎಲ್ಗ್ ಹೋಗ್ತೀವಿ ಏನು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಲಾಗ್ ಬರೋವರೆಗೂ ವೇಟ್ ಮಾಡಿ ಗೈಸ್. ಯಾರು ಕಮೆಂಟ್ ಹಾಕಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಸೊ ನೆಕ್ಸ್ಟ್ ಲಾಗಲ್ಲಿ ನೋಡಿ. ಏನಮ್ಮ ಇವನ್ಗೇನೋ ಸಂಕಟ, ಏನಪ್ಪ ಬೇಜಾರಾಗ್ತಿದೆ ನೋಡಿದ್ರೆ. ಇವಾಗ ತಿಂದೆ ದೋಸೆ. ಸೊ ಎಲ್ಲ ಕಿತ್ತಿ ಕಿತ್ತಿ ನೋಡ್ತಾ ಇದ್ದಾಳೆ. ಪಾಟರ್ ನೋಡಿ, ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಹಾಕ್ಬಿಟ್ಟಿದ್ದಾಳೆ. ಅದು ಈ ಪಿಂಕು, ಈ ಬೌಲ್ ಎಲ್ಲಿತ್ತಿದ್ದು, ಇದು ಚಿಕ್ಕ ಬೌಲ್ ಕತ್ಕೊ ಬಂದಿದ್ದಾಳೆ ಗೈಸ್. ಹೋಟ್ಲಲ್ಲಿ ಕತ್ಕೊ ಬಂದಿದ್ದು. ಅಯ್ಯೋ ಮಸಾಲಾದಾರ್ ಅನ್ಬಿಟ್ಟು ನಾವ್ ಒಂದ್ಸಲ ಹೋಟೆಲ್ಗೆ ಹೋಗಿದ್ವಲ್ಲ, ನಿಮ್ಗೆ ಹಾಕಿದ್ನಲ್ಲ ಲಾಗು, ಅಲ್ಲಿದ್ದದು. ಅಲ್ಲಿ ಕತ್ಕೊ ಬಂದೊಳ್ಳೆ ಕಳ್ಳಿ ಹುಡು. ಅದಕ್ಕೆ ಇದನ್ನ ಇಟ್ಬಿಟ್ಟಿದ್ದಾಳೆ. ಏನಾಗಿದೆ ಅಲ್ಲಿ ಸ್ಕ್ರೀನ್ ಎಳೆಯಲ್ಲಿ ಏನದು ಕೀ ಬಂಚ್ ಗಂಟೆ. ಇದು ಎಲ್ಲೋದ್ರಿ ಇವಾಗ ಗಂಟೆಗಳು, ಕೀ ಬಂಚ್. ಇದು ಅಷ್ಟೇ ಹೋಟೆಲ್ಗೆ ಹೋಗಿದ್ವಿ, ಇಲ್ಲಿಂದ ಕಿತ್ಕೊಂಡ್ ಬಂದಿದ್ವಿ. ಬರೀ ಇದೆ ಇವಳ್ದು. ಯಾವ ಹೋಟೆಲ್ಗೆ ಹೋಗ್ತಾಳೆ ಅಲ್ಲಿಂದ ಏನಾರು ಕಿತ್ಕೊಂಡ್ ಬರ್ತಾಳೆ. ಅದೇ ಬರೀ ಇವಳ್ದು ಇದೆ ಕಳ್ಳತನ ಇವಳ್ದು. ದೇವ್ರೆ ಗೈಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಯೂಟ್ಯೂಬ್ ಚಾನಲ್ಗೆ ಬಾಯ್. ಸ್ವಲ್ಪ